ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ರಾಶಿಯಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ಇಂದು ಧನುರಾಶಿಯವರಿಗೆ ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗತ್ತೆ. ಏನು ಅಂತ ಹೇಳಿ ನೋಡೋಣ ಬನ್ನಿ. ಧನುರಾಶಿಯವರಿಗೆ ಅತ್ಯಂತ ರಾಶಿ ಚಕ್ರದ 9ನೇ ರಾಶಿ ಅಂತ ಹೇಳ್ಬೋದು. ಇದರ ಅಧಿಪತಿ ಗುರು ಎಂದರೆ ಜ್ಞಾನ, ಸಂಪತ್ತು ಮತ್ತೆ ಅದೃಷ್ಟಕಾರಕ ಅಂತ ಹೇಳ್ಬೋದು. ಆದ್ರೆ ಎಷ್ಟೋ ಬಾರಿ ಧನುರಾಶಿಯವರು ಎಷ್ಟೇ ಕಷ್ಟಪಟ್ಟರು ಯಶಸ್ಸು ಸಿಗಲ್ಲ ಅಂತ ಕೊರಗ್ತಾ ಇರ್ತೀರ. ಅದಕ್ಕೆ ಕಾರಣ ಅವರ ಜಾತಕದಲ್ಲಿ ಗುರುವಿನ ಬಲ ಕುಂದಿರುವುದು ಅಥವಾ ಅವರು ಮಾಡುವ ಸಣ್ಣ ತಪ್ಪುಗಳು. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಮಾಡಬೇಕಾದ ಈ ಒಂದು ಪ್ರಮುಖ ಕೆಲಸ ಮತ್ತೆ ಅದರ ಸುತ್ತಮುತ್ತಲಿನ ಸಂಪೂರ್ಣ ವಿವರ ನೋಡೋದಾದ್ರೆ ಆ ಒಂದು ಕೆಲಸ ಯಾವುದು? ದ ಗೋಲ್ಡನ್ ರೂಲ್. ಧನುರಾಶಿಯವರ ಅದೃಷ್ಟ ಬಾಗಿಲು ತೆರೆಯಲು ಮಾಡಬೇಕಾದ ಅತ್ಯಂತ ಪ್ರಮುಖ ಕೆಲಸ ಗುರು ಹಿರಿಯರ ಮತ್ತೆ ಜ್ಞಾನದ ಗೌರವ ಮಾಡಬೇಕು. ಧನುರಾಶಿಯವರು ಅಧಿಪತಿ ಗುರು ಆಗಿರೋದ್ರಿಂದ ನೀವು ಎಲ್ಲಿಯವರೆಗೂ ಜ್ಞಾನವನ್ನು ಮತ್ತು ಜ್ಞಾನ ನೀಡುವವರನ್ನು ಗೌರವಿಸುತ್ತೀರೋ ಅಲ್ಲಿಯವರೆಗೂ ಅದೃಷ್ಟ ನಿಮ್ಮ ಬೆನ್ನ ಹಿಂದೆ ಇರುತ್ತೆ. ಪ್ರಾಯೋಗಿಕವಾಗಿ ಏನ್ ಮಾಡಬೇಕು? ಪ್ರತಿ ಗುರುವಾರ ಕಡಲೆಬೇಳೆ ದಾನ ಮಾಡೋದು ಅಥವಾ ಹಳದಿ ಬಣ್ಣದ ಸಿಹಿ ಹಂಚೋದು, ದಿನವೂ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯೋದು, ಇದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೋದು. ಇನ್ನು ಧನುರಾಶಿಯವರಿಗೆ ಸ್ವಭಾವ ಮತ್ತೆ ಅದೃಷ್ಟ ಸಂಬಂಧ ನೋಡೋದಾದ್ರೆ ಧನುರಾಶಿಯವರು ಮೂಲತಃ ಬೆಂಕಿ ತತ್ವದವರು. ಇವರಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ, ತಾಳ್ಮೆ ಕಡಿಮೆ ಇರುತ್ತೆ. ಅದೃಷ್ಟ ಎಲ್ಲಿ ಅಡಗಿದೆ ಅಂತ ನೋಡೋದಾದ್ರೆ ನಿಮ್ಮ ಮಾತಿನಲ್ಲಿ. ಧನುರಾಶಿಯವರು ಸತ್ಯವನ್ನೇ ಹೇಳ್ತಾರೆ, ಆದ್ರೆ ಅದು ಕಟುವಾಗಿರುತ್ತೆ. ಯಾವಾಗ ನೀವು ನಿಮ್ಮ ಮಾತಿನಲ್ಲಿ ಮೃದುತ್ವ ಅಳವಡಿಸ್ಕೋತಿರೋ ಆಗ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಅದೇ ನಿಮ್ಮ ನಿಜವಾದ ಅದೃಷ್ಟ. ಇನ್ನು ಜೀವನದ ವಿವಿಧ ಹಂತದಲ್ಲಿ ಅದೃಷ್ಟದ ಪ್ರಭಾವ ಹೇಗಿರುತ್ತೆ? ವೃತ್ತಿ ಜೀವನದಲ್ಲಿ ಧನುರಾಶಿಯವರು ಸದಾ ಹೊಸದನ್ನ ಕಲಿಯಲು ಇಷ್ಟಪಡ್ತಾರೆ. ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಸಿಗಬೇಕು ಅಂದ್ರೆ ನೀವು ಕೆಲವು ಕೆಲಸಗಾರರ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸಬೇಕು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವರಿಗೆ ಹಣ ಬರುತ್ತೆ ಆದ್ರೆ ನಿಲ್ಲೋದಿಲ್ಲ. ಅದೃಷ್ಟ ಬದಲು ನೀವು ಮಾಡುವ ಹೂಡಿಕೆಯಲ್ಲಿ ಶಿಸ್ತು ಇರಬೇಕು. ಗುರುವಾರ ಚಿನ್ನದ ಮೇಲೆ ಹೂಡಿಕೆ ಮಾಡೋದ್ರಿಂದ ಅಥವಾ ಹಳದಿ ಲೋಹದ ಮೇಲೆ ಲೋಹವನ್ನು ಧರಿಸೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಅದೃಷ್ಟ ಹೆಚ್ಚಿಸುವ 5 ರಹಸ್ಯಗಳು ನೋಡೋದಾದ್ರೆ ಬಣ್ಣದ ಬಳಕೆ. ಹಳದಿ ಮತ್ತೆ ಕೇಸರಿ ಬಣ್ಣ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ತಂದ್ಕೊಡತ್ತೆ. ಮುಖ್ಯ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಬಣ್ಣದ ವಸ್ತ್ರನ ಬಳಸಬೇಕು. ಇನ್ನು ಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ನಿಮ್ಮ ಅದೃಷ್ಟ ಸಂಖ್ಯೆ 3. ಯಾವುದೇ ಪ್ರಮುಖ ನಿರ್ಧಾರಗಳನ್ನು 3, 12, 21ನೇ ತಾರೀಕಿನಂದು ನೀವೇನಾದ್ರೂ ತಗೊಂಡ್ಕೊಂಡ್ರೆ ಯಶಸ್ಸು ಖಚಿತ ನಿಮ್ಮದಾಗತ್ತೆ. ಇನ್ನು ದಕ್ಷಿಣಾಮೂರ್ತಿ ಆರಾಧನೆ. ಧನುರಾಶಿಯವರಿಗೆ ಶಿವನ ದಕ್ಷಿಣಾಮೂರ್ತಿ ಸ್ವರೂಪ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ. ಇದು ಬುದ್ಧಿಶಕ್ತಿನ ಹೆಚ್ಚಿಸುತ್ತೆ. ಇನ್ನು ಆಹಾರ ಕ್ರಮ ನೋಡೋದಾದ್ರೆ ಗುರುವಾರಗಳಂದು ಮಾಂಸಾಹಾರ ತ್ಯಜಿಸಬೇಕು, ಸಾತ್ವಿಕ ಆಹಾರ ಸೇವಿಸಬೇಕು. ಆಮೇಲೆ ಗ್ರಹ ಬಲವನ್ನು ಹೆಚ್ಚಿಸುತ್ತೆ. ಇನ್ನು ದಾನ ಮಾಡೋದು ನೋಡೋದಾದ್ರೆ ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಅಥವಾ ಲೇಖನಿಯನ್ನು ದಾನ ಮಾಡಿ. ಇದರಿಂದ ಧನುರಾಶಿಯವರು ಅತ್ಯಂತ ದೊಡ್ಡ ಲಕ್ ಬೂಸ್ಟರ್ ಅಂತಾನೆ ಹೇಳ್ಬಹುದು. ಅಂದ್ರೆ 2026ರಲ್ಲಿ ಧನುರಾಶಿಯವರಿಗೆ ಕಾದಿರುವ ಬದಲಾವಣೆಗಳು. ಈ ವರ್ಷ ಗುರುವಿನ ಸಂಚಾರ ನಿಮ್ಮ ರಾಶಿಗೆ ಪೂರಕವಾಗಿದೆ. ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ನಿರೀಕ್ಷಿಸಿದ ಆಸ್ತಿ ಅಥವಾ ಹಣ ಲಾಭವಾಗುವ ಸಾಧ್ಯತೆ ಇದೆ. ಆದ್ರೆ ಈ ಅದೃಷ್ಟ ನಿಮ್ಮದಾಗಬೇಕಂದ್ರೆ ನೀವು ಆಲಸ್ಯವನ್ನ ಬಿಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಧನುರಾಶಿಯವರ ಕೆಲಸ. ಈ ಕೆಲಸ ಮಾಡಿದರೆ ಮಾತ್ರ ಅದೃಷ್ಟ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕುಟುಂಬದವರಿಗೆ ಶೇರ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಶುಭ ದಿನ.